ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂದ್ರೆ ಮೊಸರನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಾನು ಯಾವ ತರ ಮೊಸರನ್ನ ಮಾಡ್ತೀನಿ ಅಂತ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಓಕೆನಾ. ಸೊ ನಾನು ಮಾಡೋ ವಿಡಿಯೋ ಪ್ರತಿಯೊಂದು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಮೊಸರನ್ನಕ್ಕೆ ಏನೇನು ಐಟಮ್ ಬೇಕು, ಸಾಮಗ್ರಿ ಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ. ಇವಾಗ ಏನೇನು ಬೇಕು ಅಂತ ಅಂದರೆ ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ದಾಳಿಂಬೆ ಹಣ್ಣು, ಕರಿಬೇವು, ಈರುಳ್ಳಿ, ಹಾಗೆ ಮೊಸರು ನೋಡಿ, ಸಾಸಿವೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ. ಇದಿಷ್ಟನ್ನು ಹಾಕ್ಬಿಟ್ಟು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ನಾನು ಇವಾಗ ರೈಸ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ರೈಸ್ ಯಾವಾಗ್ಲೂ ತುಂಬಾನೇ ಉದುರಾಗಿರ್ಬೇಕು, ಸಾರಿ ಮೆತ್ತಗಿರ್ಬೇಕು. ಓಕೆನಾ. ಸೊ ನೀವು ತುಂಬ ಉದುರು ಮಾಡ್ತೀನಿ ಅಂತಂದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಮೊಸರನ್ನ. ಹಾಗಾಗಿ ಇವಾಗ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಕ್ಕಿದ್ದೀನಿ. ಇದಕ್ಕೆ ಇವಾಗ ನಾನು ಎಣ್ಣೆನ ಆ್ಯಡ್ ಮಾಡ್ತಿದ್ದೀನಿ. ಮೊಸರನ್ನಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕಿದ್ರೂ ಓಕೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತೀನಿ ನೋಡಿ. ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು. ಮಾರ್ನಿಂಗ್ ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ನೀವು ಈ ಥರ ಮಾಡಿಕೊಂಡು ತಿನ್ಕೋಬೋದು. ಇವಾಗ ನಾನು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಉದ್ದಿನಬೇಳೆನೂ ಹಾಕ್ತಾ ಇದ್ದೀನಿ. ಸಾರಿ, ಅದು ಕಡಲೆಬೇಳೆ, ಇದು ಉದ್ದಿನಬೇಳೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಎರಡೂ ಒಂದು ಸ್ವಲ್ಪ ಕೆಂಪಗಾಗಬೇಕು, ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಕೆಂಪಗಾಗಿದೆ ಅಂತ. ಸೊ ಅದಕ್ಕೆ ಇವಾಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿ, ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಓಕೆನಾ. ಈಗ ಇದಕ್ಕೆ ನಾನು ಬಿಸಿ ಬಿಸಿ ರೈಸ್ ಮಾಡ್ಕೊಂಡಿದ್ದೀನಲ್ವ, ಅದನ್ನ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇವಾಗ ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೈಸ್ ಮಾಡುವಾಗ ಮೆತ್ತಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಉದುರು ಮಾಡ್ಕೊತೀನಿ ಅಂದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಅಷ್ಟೊಂದು ಮೊಸರನ್ನ ತಿನ್ನಂಗೆ ಆಗೋದಿಲ್ಲ. ಹಾಗಾಗಿ ನಾನು ಮೊಸರನ್ನ ಮಾಡಬೇಕು ಅಂತಂದಾಗೆಲ್ಲ ನಾನು ಅದನ್ನು ರೇಷನ್ ಅಕ್ಕಿ ಯೂಸ್ ಮಾಡ್ಕೊತೀನಿ. ಯಾಕಂದರೆ ರೇಷನ್ ಅಕ್ಕಿಂದ ರೈಸು ತುಂಬ ಮೆತ್ತಗೆ ಬರುತ್ತೆ. ಹಾಗಾಗಿ ನೋಡಿ ಇವಾಗ ನಂಗೆ ಇಷ್ಟು ಬೇಕು ತಗೊಂಡೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಬಿಸಿ ಬಿಸಿ ಇರುವಾಗನೇ ಮೊಸರು ಹಾಕೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಒಂದು ಮೊಸರು ಹಾಕಿದ್ರೆ ಎಷ್ಟು ಮೊಸರು ಹಾಕಿದ್ರೂ ಬಿಸಿ ಇರುವಾಗ ಗಟ್ಟಿಯಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಗಟ್ಟಿಯಾಗುತ್ತೆ. ಹಾಗಾಗಿ ಇನ್ನೊಂದು ಆರಿದ್ಮೇಲೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ಬಿಸಿ ಇರುವಾಗ ಮೊಸರನ್ನ ಹಾಕಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ತೀನಿ. ಯಾಕಂದರೆ ಬಿಸಿ ಬಿಸಿ ಇರುವಾಗ ಮೊಸರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಆಮೇಲೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಬಿಸಿ ಇರುವಾಗ ಹಾಕಿದ್ರೆ. ಹಾಗಾಗಿ ಸ್ವಲ್ಪ ಆರಿದ್ಮೇಲೆ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ತೀನಿ. ಸರಿನಾ.
ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ತಣ್ಣಗಾಗಿದೆ, ತೀರಾ ತಣ್ಣಗೂ ಮಾಡಿಲ್ಲ, ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಮೊಸರನ್ನ ಮಿಕ್ಸ್ ಮಾಡ್ಕೊತೀನಿ. ಆಯ್ತಾ, ಒಂಚೂರು ವಾಟರ್ನು ಮಿಕ್ಸ್ ಮಾಡ್ಕೊತೀನಿ. ತೀರಾ ಗಟ್ಟಿ ಆದ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ತರ ಕ್ಲೀನ್ ಆಗಿ ಕಲ್ಸ್ಕೋಬೇಕು. ಈ ಕಡೆ ತೀರಾ ಗಟ್ಟಿನೂ ಇರಬಾರ್ದು, ಈ ಕಡೆ ತೀರಾ ನೀರ್ ತರನು ಇರಬಾರ್ದು. ನೋಡಿ, ಈ ತರ ಮೀಡಿಯಂ ಆಗಿ ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಇದಕ್ಕೆ ನಾನು ಕೊತ್ತಂಬರಿನ ಉದುರಿಸ್ತಾ ಇದ್ದೀನಿ. ಸರಿನಾ? ಹಾಗೇನೆ ದಾಳಿಂಬೆ ಹಣ್ಣು ಜಾಸ್ತಿ ಹಾಕೋಕ್ ಹೋಗ್ಬೇಡಿ, ಒಂದು ಸ್ವಲ್ಪ ಸಾಕು, ಜಾಸ್ತಿನೂ ಹಾಕಕ್ ಹೋಗ್ಬೇಡಿ. ಇವಾಗ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮೊಸರನ್ನ ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನಾನು ಹಾಕಿರೋ ಪ್ರತಿಯೊಂದು ಐಟಮು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಮೊಸರನ್ನ ಹೇಗ್ ಮಾಡಿಕೊಂಡು ಬಂದಿದ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊಸರನ್ನ ಅಂತ. ಸೊ ಇವಾಗ ಬನ್ನಿ, ಟೇಸ್ಟ್ ಆಗಿದೆ ಅಂತ ನಿಮ್ಗೆ ನಾನು ಹೇಳ್ತೀನಿ, ಓಕೆನಾ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮೊಸರನ್ನ ಮಾತ್ರ ಸಖತ್ತಾಗಿದೆ. ಈ ತರ ನೀವು ಮಾಡ್ಕೊಂತೀನಿ. ಹಾಗೆ ಮೊಸರನ್ನ ಹೇಗ್ ಬಂದಿದೆ ಅಂತ ಟ್ರೈ ಮಾಡ್ಕೊಂಡು ನನಗೆ ಕಮೆಂಟ್ ನಲ್ಲಿ ತಿಳಿಸಿ, ಆಯ್ತಾ, ಹೇಗ್ ಚೆನ್ನಾಗಿ ಬಂದಿದೆ ಇಲ್ವೋ ಏನು ಅಂತ. ಈ ತರ ಮಾಡ್ಕೊಂತೀನಿ. ನನಗಂದ್ರೆ ತುಂಬಾ ಇಷ್ಟ ಆಯ್ತು. ನಾನು ಇದೇ ತರ ಮಾಡ್ಕೊಂಡು ತಿನ್ನೋದು. ಮಾರ್ನಿಂಗ್ ಬೇಗ ಅರ್ಜೆಂಟ್ ಇರುವಾಗ ಈ ತರ 5 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಕೋಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ, ಬೈ ಬೈ, ಲವ್ ಯು.